ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನನ್ನ ಡೈಲಿ ಮೂಮೆಂಟ್ಸ್ಗೆ ತಮಗೆಲ್ಲ ಸ್ವಾಗತ. ನಾನು ಯಾವಾಗಲೂ ಡೈಲಿ ಬೆಳಿಗ್ಗೆ 5:15 5:45ಗೆ ಬೇಗ ಹೇಳ್ತೀನಿ. ಎಂದಿನಂತೆ ಇವತ್ತು 5:45 ಆಗಿತ್ತು ಇದ್ದಾಗ. ಬಂದು ಬಾಗಿಲನ್ನ ಓಪನ್ ಮಾಡಿ ನೋಡಿದೆ, ತುಂಬ ಕತ್ಲೆ ಇನ್ನೂ ಹಂಗೆ ಇತ್ತು. ಆಮೇಲೆ ನಮ್ಮ ಕಿಚನ್ಗೆ ಬಂದು ಲೈಟ್ ಹಾಕಿ, ನನಗೆ ಡೈಲಿ ಬೆಳಿಗ್ಗೆ ಎಲ್ರಿಗೂ ಕಾಫಿ ಕುಡಿಯೋ ಅಭ್ಯಾಸ ಇದ್ದರೆ, ನನಗೆ ಬೆಳಿಗ್ಗೆ ಎದ್ದೆಡ್ಕೆ ಬಿಸಿನೀರು ಕುಡಿಯೋ ಅಭ್ಯಾಸ. ಗ್ಯಾಸ್ ಆನ್ ಮಾಡಿ ನೀರನ್ನು ಕಾಯಕ್ಕಿಟ್ಟೆ. ನೀರು ಕಾದಿರುವಂಥ ನೀರನ್ನ ಒಂದು ಚಮ್ಗೆ ಬಸ್ಕೊಂಡೆ. ಕಾದಿರುವಂಥ ನೀರನ್ನ ಬಸ್ಕೊಂಡು ಬಂದು ಚೇರ್ ಮೇಲೆ ಕೂತ್ಕೊಂಡು ಆರಾಮಾಗಿ ನೀರನ್ನ ಸಿಪ್ಪು ಕುಡಿದೆ. ಕುಡ್ದಾದ್ಮೇಲೆ ಹಂಗೆ ನಮ್ಮ ತೋಟದ ಮನೆ ಕಡೆಗೆ ಹೊಂಟೆ. ನಮ್ಮ ತೋಟದ ಮನೆ ಜಗಲಿ ಮೇಲೆ ನಮ್ಮ ಡಾಗಿ ನನಗೋಸ್ಕರ ಕಾಯ್ತಾ ಮಲಗಿತ್ತು. ಆಯಿತು ಮಲಿಕಪ್ಪ ಅಂದ್ಬಿಟ್ಟು ಹಂಗೆ ಡೋರ್ ಕಡೆ ಬಂದೆ. ಡೋರ್ ಕಡೆ ಬಂದ್ಬಿಟ್ಟು ಜೋಬಲ್ಲಿದ್ದು ಕೀ ತೆಗೆದು ಡೋರ್ ಓಪನ್ ಮಾಡಿದೆ. ಡೋರ್ ಓಪನ್ ಮಾಡಿ ಒಳಗಡೆ ಹೋದೆ. ಕತ್ಲೆ ಕಾಣ್ತಾ ಇರಲಿಲ್ಲ. ಟಾರ್ಚ್ ಇಟ್ಕೊಂಡು ಮನೆ ಒಳಗಡೆ ಹೋದೆ. ಮನೆ ಒಳಗಡೆ ಹೋಗಿ ಲೈಟ್ ಸ್ವಿಚ್ ಆನ್ ಮಾಡಿದೆ. ಡೋರ್ ಓಪನ್ ಮಾಡಿದ ಶಬ್ದ ಕೇಳ್ತಿದ್ದಂಗೆ ನಮ್ಮ ದನಗಳು ಮತ್ತು ಅದ್ರ ಕರುಗಳು ಎಲ್ಲ ಒಂದೇ ಸಲ ಅಲರ್ಟ್ ಆಗಿಬಿಟ್ಟಿದ್ದೋ. ಎಲ್ಲ ಎದ್ದು ನಿಂತುಬಿಟ್ಟಿದ್ದೋ. ಆಲೆ ಚರ್ಣಿಗೆ ಹಾಕಿದ್ದು ಹುಲ್ಲೆಲ್ಲ ಮೇಯ್ಕೊಂಡಿದ್ದೋ. ಹಂಗೆ ಬಂದು ಶೂ ಹಾಕೊಂಡೆ. ಶೂ ಹಾಕೋತೀನಿ. ಕತ್ತಲಲ್ಲಿ ಹೊರಗಡೆ ಅವು ಪಾವು ಇರ್ತವೆ, ಸತ್ತೆ ಸವ್ರಿ ಅಂದ್ಬಿಟ್ಟು ಶೂ ಹಾಕ್ಕೊಂಡು ತೊಪ್ಪೆ ಎಲ್ಲ ತೊಡೆಯುವಾಗೆಲ್ಲ ಬಟ್ಟೆ ಮತ್ತು ಕಾಲಿಗೆಲ್ಲ ತೊಪ್ಪೆ ಆಯ್ತದೆ ಅಂಥೇಳಿ ಒಂದು ಜೊತೆ ಶೂ ಮಡಿಕೊಂಡಿದ್ದೀನಿ, ವೇಟ್ಲೆಸ್ ಶೂ. ಅವನ್ನ ಹಾಕೊಂಡು ಕೆಲಸ ಮಾಡ್ತೀನಿ. ಅಂದರೆ ಫೈನಲ್ ಆಗಿ ನೋಡಿ, ಕೊಟ್ಟಿಗೆ ಎಲ್ಲ ತೊಳೆದು ನೀಟಾಗಿ ಕಸ ಎಲ್ಲ ಗುಡಿಸಿ ರೆಡಿ ಮಾಡಿದ್ದೀನಿ. ಈ ಥರ ಕಾಣ್ತಾ ಎಲ್ಲ ರೆಡಿ ಮಾಡಾದ್ಮೇಲೆ ಆಧಾರ ಇದ್ದಿದ್ದನ್ನು ಈ ಥರ ರೆಡಿ ಮಾಡಿದ್ದೀನಿ. ನೋಡಿ ನಮ್ಮ ಕರುದು ಯಾವ ಥರ ಮಲಗಿದೆ ಅಂತ. ಇವಾಗ ಮನೆಗೆ ಹೋಗ್ತಿದ್ದೀನಿ ಹಾಲು ತಗೊಂಡು ಕಾಫಿ ಕುಡಿಯೋಕ್ಕೆ ಬಂದು ಹಾಲು ಕರೆದಿಟ್ಟಿದ್ದೀನಿ. ಬಾಳೆಗೊನೆ ಎಲ್ಲ ನಮ್ಮ ತೋಟದ ಆರ್ಗ್ಯಾನಿಕ್ಕು, ಯಾವುದೇ ಕೆಮಿಕಲ್ ಯೂಸ್ ಮಾಡ್ದೇ ಬೆಳೆದಿರುವಂಥದ್ದು. ನಾವೇ ಮಡಿಕೊಂಡಿದ್ವಿ ತಿನ್ನೋಕ್ಕೆ ಅಂದ್ಬಿಟ್ಟು. ಒಂದು ಗೊನೆ 2 ಗೊನೆ ಮಡಿಕೊಂಡು ನಾವೇ ಡೈಲಿ ಯೂಸ್ ಮಾಡ್ಕೊತೀವಿ. ಮಕ್ಕಳಿದ್ದಾವೆ, ಕಾನ್ವೆಂಟ್ಗೆ ಹೋಗೋ ಮಕ್ಕಳುಗಳು, ಅವ್ರಿಗೆಲ್ಲ ಇದನ್ನೇ ಹಾಕಿ ಕಳಿಸೋದು. ತಿಂಡಿ ಮತ್ತು ಸ್ನ್ಯಾಕ್ಸ್ ಕೊಟ್ಟು ಕಳಿಸೋಲ್ಲ. ಹಣ್ಣು ಈ ಥರ ನಮ್ಮ ತೋಟದಲ್ಲಿ ಬೆಳೆದಿರೋದನ್ನೇ ಕೊಟ್ಟು ಕಳಿಸ್ತೀವಿ. ಸೊ ನೋಡಿ, ಇದು ನಮ್ಮ ದನ ಹಸುವಿನಿಂದ ಕರೆದಿರುವಂಥ ದೇಸಿ ಹಸುವಿನ ಹಾಲು. ಈಗ ಇದನ್ನು ತಗೊಂಡು ಹೋಗ್ತಾಯಿದ್ದೀನಿ. ತಗೊಂಡೋಗಿ ಕಾಫಿ ಮಾಡಿಸ್ಕೊಂಡು ಕುಡಿಯೋಕ್ಕೆ ಮಕ್ಕಳು ಎಲ್ಲ ತಗೊಂಡು ಹೋಗ್ತಾಯಿದ್ದೀನಿ. ಸೊ ಸ್ನೇಹಿತರೆ ನೋಡಿ, ಇದೇ ನಮ್ಮದು ಊರೊಳಗಡೆ ಇರುವಂಥ ಮನೆ, ಮಣ್ಣಿನ ಮನೆ. ನಮ್ಮ ತಂದೆಯವ್ರು ಕಟ್ಟಿರೋದು. ಇದರಲ್ಲೇ ನಾವು ವಾಸ ಇರೋದು. ಅದು ಮಾತ್ರ ತೋಟದಲ್ಲಿ ಕಟ್ಕೊಂಡಿರೋದು. ತೋಟದಲ್ಲಿ ದನ ಕರುಗಳು ಮತ್ತು ತೋಟದಲ್ಲಿರುವಂಥ ಕಾಯಿಗಳನ್ನ ಹಾಕೊಳ್ಳೋಕ್ಕೆ ಅದನ್ನು ಮಾಡ್ಕೊಂಡಿದ್ದೀವಿ. ಇದು ನಾವು ವಾಸ ಇರುವಂಥ ಮನೆ. ಏನು ಮಾಡ್ತಿದ್ಯಾ? ಎದ್ದೆಡ್ಗಿಟ್ಟು ಫೋನ್ ನೋಡ್ತಾ ಇದೀಯಾ? ಹಾಂ, ಹಾಂ ಮಮ್ಮಿ, ಕಾಫಿ ಎಲ್ಲ ಕುಡ್ದಾಯ್ತು. ಹಂಗೆ ಅವರೇ ಹೊಲಕ್ಕೆ ಹೋಗಿದ್ದು ಬರೋದ ನೋಡ್ಕೊಬರೋದ. ಸುಮಾರು ದಿನ ಆಯಿತು ಅವರೆಕಾಯಿ ಬೈದವ ಅಂತ ನೋಡ್ಕೊಬರೋದ ಅಂತ ಹೋಗ್ತಾಯಿದ್ದೀನಿ. ಅವರೆಕಾಯಿ ಕುಯಿಸ್ಬೇಕು. ಸ್ನೇಹಿತರೆ ನೋಡಿ, ಅವರೆಕಾಯಿ ಕುಯ್ಬೇಕಾಗಿತ್ತು. ಅದಕ್ಕೆ ನೋಡ್ಕೋಬೋದಂತ ಬಂದೆ ಹೊಲ್ತಕ್ಕೆ. ಅವರೆಕಾಯಿ ಮಧ್ಯೆ ಬಂದವೆ, ಕೂದಾಕಬೇಕು. ಆಳುಗಳು ಬೇರೆ ಸಿಗ್ತಾಯಿಲ್ಲ. ಮನೇಲಿ ಜನಗಳು ಯಾರೂ ಇಲ್ಲ ಕುಯ್ಯೋಕ್ಕೆ. ನಮ್ಮ ಮನೇಲಿ ಏನು ಮಾಡೋದು ಅಂತ ತಲೆಗೆಟ್ಟೋಗ್ಬಿಟ್ಟದೆ. ಮಧ್ಯೆ ಬಂದವೆ ಸುಮಾರು. ಈ ಹೊಲದಲ್ಲಿ ಸುಮಾರು ಈ ಹೊಲ ಒಂದು 10 ಗುಂಟೆ ಬರ್ತದೆ. 10 ಗುಂಟೆ ಹಾಕಿದ್ದೀವಿ ಅವರೆಕಾಯಿ. ಚಿನ್ನಗ್ನವ್ರೆ 0 ಅವರೆ. ಇವಾಗ ಕುಯ್ಬೇಕು. ಇವತ್ತು ನೋಡ್ಕೋಬೋದಂತ ಬಂದೆ. ಆಳುಗಳು ಜೋಡಿಸ್ಕೊಂಡು ಕುಯ್ಬೇಕು. ಆಯ್ತವೆ ಒಂದು 30 kg ಗಂಟ ಆಗ್ಬೋದು. ನೋಡೋದಕ್ಕೆ ಕೂದಾಕ್ಬೇಕು.
ಅವರೇ ಹೊಲ ನೋಡಾಯ್ತು ಸ್ನೇಹಿತರೆ. ಈಗ ತಗರಿ ಹೊಲಕ್ಕೆ ಹೋಗಿದ್ದು ಬರೋದ ಬನ್ನಿ ನೋಡಿ. ತಗರಿ ಹೊಲದ ಹತ್ರ ಬಂದಿದ್ದೀನಿ. ಇದು ನಮ್ಮದು ಜಮೀನು. ಇದು 1 ಎಕರೆ ಜಮೀನು ಐತೆ. ಇಲ್ಲಿ ಇವಕ್ಕೆ ನಾವು ಮಳೆ ಆಶ್ರಯ. ಇದು ಜಮೀನು. ಈ ಜಮೀನಿಗೆ ಮುಂಗಾರಲ್ಲಿ 3 ತಿಂಗಳು ಅವರೇ ಬಿಟ್ಬಿಟ್ಟು ತಗರಿ ಸಾಲು ಬಿಟ್ಟಿದೆ. ಈ ಬಾಳಲ್ಲಿ 3 ತಿಂಗಳು ಅವರೇ ಸಾಲು ಬಂದಿತ್ತು. ಆ ಕಡೆ ಈ ಕಡೆ ತಗರಿ ಸಾಲು. ಫಸ್ಟ್ ಇವಾಗ ನಾನೇನು ಮಾಡಿದೆ, ಮಧ್ಯದಲ್ಲಿ ಉಳಿಸ್ಬಿಟ್ಟು ದೊಡ್ಡವರೇ ಬಿಟ್ಟಿದ್ದೀನಿ. ಹಿಂಗಾರಲ್ಲಿ ಸ್ವಲ್ಪ ಸತ್ತೆ ಬೆಳ್ಕೊಬಿಡ್ತು. ಆ ಕಡೆ ಈ ಕಡೆ ಟಿಲ್ಲರ್ ಹೊಡೆದೆ. ಹಂಗೂ ಮಳೆ ಹೋಯ್ತು, ಹರಿದೇ ಹೋಯ್ತು ಸತ್ತೆ ಪತ್ತೆ ಕೀಳೋಕ್ಕೆ. ಅದರಿಂದ ಸತ್ತೆ ಕೀಳೋಕ್ಕಾನಿಲ್ಲ. ಅಣ್ಣೆ ಸೊಂಡು ನೋಡಿ ಎಷ್ಟೊಂದು ಹರಿ ಬೆಳ್ಕೊಬಿಟ್ಟದೆ. ತಗರಿ ಸ್ನೇಹಿತರೆ, ಇದು ಇದೆಲ್ಲ ಪುಟ್ಟಿಗೆ ತಗರಿ. ಇದು ಏಕಾಲು ಗಂಟನೂ ತಗರಿ ಸಾಲು. ಇದು ಹಿಂಗೆ ಉದ್ದ ಜಮೀನು. ತಗರಿಕಾಯಿ ಸ್ನೇಹಿತರೆ ಒಂದೊಂದ್ಸಲ ಕುಯ್ಸಿದ್ರೆ ಇದಕ್ಕೆ 10 ಆಳು ಬೇಕು. ಯಾಕಂದರೆ ಆಳೆ ಕುಯ್ಯೋದ್ರಿಂದ ಆಳು ಬೇಗ ಕುಯ್ಯೋಕ್ಕಿಲ್ಲ, ನಿಧಾನ. ತಗರಿಕಾಯಿ ಸಣ್ಣ ಕೆಲಸ, ಸಾಗೋಕ್ಕಿಲ್ಲ. ತಗರಿಕಾಯಿ ಕೂದು ಈಗ 10 ಜನ ಕರ್ಕೊಂಡ್ರೆ ಅವ್ರಿಗೆ 1 ಗಂಟೆಗೆ ಬಂದು 5 ಗಂಟೆಗೆ ಹೋಯ್ತಾರೆ. ಅವ್ರಿಗೆ 1700 ರೂಪಾಯಿ ಕೊಡಬೇಕು 10 ಆಳಿಗೆ. ಪ್ಲಸ್ ನಾವು ಆಟೋ ಚಾರ್ಜು ನಮ್ಮದೇ. ಆಟೋಗೆ 700 ರೂಪಾಯಿ. ಒಂದು ಸಲ ಕರ್ಕೊಂಡೋಗಿ ಬಂದುಬಿಡೋಕ್ಕೆ 700 ರೂಪಾಯಿ ತಗೋತಾನೆ. 700 ರೂಪಾಯಿ ಪ್ಲಸ್ 1700, 2400 ರೂಪಾಯಿ ಆಳಿನ ಖರ್ಚಾಗೋಯ್ತು. ಇನ್ನು ಚೀಲ ಅವು ಇವು ಮತ್ತು ತಗೊಂಡೋಗಿ ಮಾರ್ಕೆಟ್ಗೆ ಹಾಕಬೇಕು, ಅವೆಲ್ಲ ಎಕ್ಸ್ಟ್ರಾ ಖರ್ಚು ನೋಡಿ. ಆದಷ್ಟು ಮನೆ ಜನಕ್ಕೆ ಏನಿಲ್ಲ ಅಂತಂದರೆ ಸ್ನೇಹಿತರೆ, ಆರಾಮದಲ್ಲಿ ಏನು ಉಳ್ಕೊಳ್ಳೋಕ್ಕಿಲ್ಲ. ನಮ್ಮ ಮನೆ ಜನ ಸ್ವಲ್ಪ ನಮ್ಮ ತಾಯಿ ಪೇಷೆಂಟು. ನಮ್ಮ ಮಿಸ್ಸಸ್ಸು ಇನ್ನೂ ಜಮೀನು ಹತ್ರ ಬಂದು ಕೆಲಸ ಮಾಡೋಕ್ಕಿಲ್ಲ. ಮಕ್ಕಳು ಕಾನ್ವೆಂಟು ಅದು ಇದು ಅಂತ ಇದೇ ಆಗೋಯ್ತದೆ. ಅದರಿಂದ ಸ್ನೇಹಿತರೆ, ಮನೇಲೇ ಅಪ್ಪ ಅಮ್ಮ ಗಟ್ಟಿಯಾಗಿರ್ಬೇಕು. ಹೆಂಡತಿ ಮಕ್ಕಳು ಸ್ವಲ್ಪ ಮನೆ ಹತ್ರ ಬಂದು ಹೊಲದ ಹತ್ರ ಬಂದು ಗೀಯೋರಾದರೆ ಆರಂಭ ಸ್ನೇಹಿತರೆ. ಈ ಥರ ಮಾಡಿದ್ರೆ ಬರೀ ಕೈನಿಂದನೇ ಕಳ್ಕೊಳ್ಳೋದೇ, ಯಾವ ಆದಾಯನೂ ಆಗೋಕ್ಕಿಲ್ಲ. ಇವತ್ತು ಭಾರಿ ಖರ್ಚು ವೆಚ್ಚ, ಔಷಧಿ ಗೊಬ್ಬರ, ಆಳು ಕಾಳು ಎಲ್ಲ ಖರ್ಚು ಜಾಸ್ತಿ. ಏನು ಮಾಡೋಕ್ಕಾಗಿಲ್ಲ. ಏನು ಮಾಡಿದ್ರೆ ಮಳೆ ಜಮೀನು ಪಾಳ್ಬಿಡ್ಬೇಕಲ್ಲ ಅಂತ ನಾವು ಮಾಡ್ತೀವಿ. ಆದರೂ ಇದರಲ್ಲಿ ನಾವು ಅಂದ್ಕೊಂಡಿರುವಷ್ಟು ಆದಾಯ ಕಡಿಮೆ. ಊರಲ್ಲಿ ಆಳುಗಳು ಬರೀಕಿಲ್ಲ. ಹೊರಗಡೆ ಊರಿಂದ ಕರ್ಕೊಬರ್ಬೇಕು. ಹೊರಗಡೆ ಊರಿಂದ ಕರ್ಕೊಬಂದರೆ ಅವ್ರಿಗೆ ಆಟೋ ಚಾರ್ಜು, ಟೀ, ಕಾಫಿ, ಬಿಸ್ಕೆಟು ಇವೆಲ್ಲನೂ ಕೊಡಬೇಕು ನೋಡಿ. ಈಗ ಒಂದು 10 ಆಳು ಕರ್ಕೊಬರ್ತೀನಿ. 10 ಆಳು ಕರ್ಕೊಬಂದು ಅವ್ರಿಗೆ ಆಟೋದವ್ರಿಗೆ 700 ರೂಪಾಯಿ ದುಡ್ಡು ಕೊಡಬೇಕು ಬಾಡಿಗೆನ. ಮತ್ತು ಪ್ಲಸ್ಸು ಇವ್ರಿಗೆ 1700 ಪ್ಲಸ್ 700, 2400 ರೂಪಾಯಿ ಖರ್ಚಾಗೋಯ್ತು ಸ್ನೇಹಿತರೆ. ಒಂದು ಸಲ ಕುಯ್ಸಿದ್ರೆ 2400 ರೂಪಾಯಿ ಮಾಡಿಬಿಟ್ಟು ಇನ್ನು ಬಾಕಿದ್ದು ನಮ್ಮ ಲಾಭ. ಅದರಲ್ಲೂ ಅಲ್ಲಿ ಬಡ್ಡಿ ಮಕ್ಕಳು ತಗೊಂಡೋಗಿ ಅವ್ರವೇ ಸರಿಯಾಗಿ ಕೇಳೋಕ್ಕಿಲ್ಲ, ಅಡ್ಡದಿಡ್ಡಿ ಕೇಳ್ತಾರೆ ನೋಡಿ. ಇವಿಷ್ಟೆಲ್ಲ ಖರ್ಚು ಮಾಡುವೆ. ಇವತ್ತು ಬರೀ 30 ರೂಪಾಯಿ 25 ರೂಪಾಯಿ kg ನಮಗೆ ಕೊಡೋದು ರೈತರುಗಳಿಗೆ. ಈ ಥರ ಆಗದೆ. ಮನೆ ಜನ ಗೇಯಬೇಕು. ಹೊರಗಡೆಯಿಂದ ಆಳು ಕರ್ಕೊಬಂದು ಕೂಲಿನಲ್ಲಿ ಮಾಡಿಸ್ತೀವಿ ಅಂತ ಅಂದರೆ ಆಗೋದಿಲ್ಲ. ಭಾರಿ ಕಷ್ಟ ಇವತ್ತು ಆರಂಭ. ಮನೆ ಜನ ಗೇದೆ ಸತ್ತಕ್ಕಿತ್ತು ಮಾಡಿದ್ರೆ ತುಂಬ ಕಷ್ಟ ವ್ಯವಸಾಯ. ಅದಕ್ಕೋಸ್ಕರನೇ ಅದೇನೋ ಹೇಳ್ತಾರಲ್ಲ, ವ್ಯವಸಾಯ ಮನ್ಮಂದಿ ಎಲ್ಲ ಸಾಯ ಅಂತ. ಮನ್ಮಂದಿ ಎಲ್ಲ ಸಾಯ ಅಂತ ಅಲ್ಲ, ಮನ್ಮಂದಿ ಎಲ್ಲ ಅಚ್ಚುಕಟ್ಟಾಗಿ ಗೇದ್ರೆ ಆರಂಭ 4 ಕಾಸು ಗೀಡ್ತದೆ. ಇಲ್ಲಾಂದರೆ ಏನೂ ಗೀಟಕ್ಕಿಲ್ಲ ನೋಡಿ. ದಯಮಾಡಿ ಮನೆ ಜನಗಳು ಗೇರಿ. ಆದಷ್ಟು ಹೊರಗಡೆಯಿಂದ ಆಳು ಕರ್ಕೊಬಂದು ಗೇಸಿದ್ರೆ ಆಳು ಕರೆಕ್ಟಾಗಿ ಕೆಲಸನೇ ಮಾಡೋಕ್ಕಿಲ್ಲ, ಟೈಮ್ ನೋಡ್ತಾರೆ. ಪ್ಲಸ್ಸು ನಮಗೇನು ಗೀಟಕ್ಕಿಲ್ಲ. ಇಲ್ಲಿ ಕುಯ್ಕೊಂಡೋಗಲ್ಲ ತಗೊಂಡೋಗ್ತೀವಿ. ಈಗ ಒಂದು ಸಲ ಅವರೇ ತಗರಿಕಾಯಿ ಕೂದ್ರೆ ಇದು ಒಂದು ಫಸ್ಟು 2 ಕ್ವಿಂಟಲ್ ಆಗಿತ್ತು. 2 ಕ್ವಿಂಟಲ್ಗೆ 30 ರೂಪಾಯಿಲಿ 6000. 6000 ಅಂತಂದರೆ 6000ದಲ್ಲಿ ಈಗ ಖರ್ಚೆ 3000 ಖರ್ಚಾಗದೆ. ಇನ್ನು ಅರ್ಧ ಅವರು ಕೊಡಬೇಕು, ಇನ್ನು ಅರ್ಧ ನಮ್ಗೆ ಉಳ್ಕೊತದೆ. ಅರ್ಧರಲ್ಲೂ ಔಷಧಿ ಗೊಬ್ಬರ ಮತ್ತು ಟ್ಯಾಕ್ಟ್ರು ಉಳೋದ ಖರ್ಚು ಇವೆಲ್ಲನೂ ನೋಡಿದ್ರೆ ಏನೂ ಉಳಿಯೋದಿಲ್ಲ. ಆದಷ್ಟು ತೋಟ ಮಾಡ್ಕೊಳ್ಳಿ ಜಮೀನುಗಳಲ್ಲಿ.
ಕಡಿಮೆ ಇರೋರು ಏನೋ ಬೆಳೀತಾರೆ ಸ್ನೇಹಿತರೆ. ದಟ್ಟವಾಗಿ ಜಮೀನಿರೋರು ಈ ಥರ ವ್ಯವಸಾಯ ಮಾಡೋಕ್ಕೆ ಹೋದರೆ ಭಾರಿ ಖರ್ಚು. ತೋಟ ಮಾಡ್ಕೊಂಡು ತೆಂಗಿನ ತೋಟನೋ ಇಲ್ಲ ಮರ ಗಿಡಗಳು ತೋಟಗಾರಿಕೆ ಬೆಳೆಗಳನ್ನ ಬೆಳ್ಕೊಳ್ಳಿ. ಹಣ್ಣು ಹಂಪಲು ಈ ಥರ ಗಿಮ್ಸೆಟ್ ಇದ್ದವರು ಈ ಥರ ಮಾಡೋಕ್ಕೆ ಹೋದರೆ ಮನೇಲಿ ಜನ ಇದ್ದರೆ ಏನು ತೊಂದರೆ ಇಲ್ಲ. ಮನೆಯಲ್ಲಿ ಜನ ಇಲ್ಲ ಅಂತಂದರೆ ದಯವಿಟ್ಟು ಎಲ್ಲ ನೀವು ತೋಟಗಾರಿಕೆ ಬೆಳೆಗಳನ್ನ ಬೆಳ್ಕೊಳ್ಳಿ. ಈ ಥರ ವ್ಯವಸಾಯ ಮಾಡೋಕ್ಕೆ ಹೋದರೆ ವರ್ಷ ಕೂಲಿ ನಾಲಿ ಜಾಸ್ತಿ ಆಯ್ತಾನೆ ಇದೆ. ಏನು ಮಾಡೋಕ್ಕಾಗಿಲ್ಲ, ಆರಾಮದಲ್ಲಿ ಏನು ಗೀಟಕ್ಕಿಲ್ಲ. ತೋಟಗಾರಿಕೆ ಬೆಳೆಗಳನ್ನ ಬೆಳಿಬೇಕು. ತೆಂಗು, ಸಪೋಟ, ಸೀಬೆ ಈ ಥರ ಎಲ್ಲ ಇವತ್ತು ಭಾರಿ ಇದೈತೆ. ಬೆಳ್ಕೊಂಡು 4 ಕಾಸು ಕಾಣಬೇಕಾದ್ರೆ ಅದೇ. ಇಲ್ಲಾಂದರೆ ಈ ತರಕಾರಿ ಬೆಳೆಗಳು ಅಷ್ಟೇ ಸ್ನೇಹಿತರೆ. ತರಕಾರಿ ಬೆಳೆಗಳು ಮನೆ ಜನ ಇದ್ದಂಗೆ ಇರಬೇಕು. ಮನೆಯಲ್ಲಿ ದಿನ ಕಳೆ ಕೀಳೋದು, ಔಷಧಿ ಹೊಡೆಯೋದು, ಪ್ರತಿದಿನ ಹೋಗಿ ಅದನ್ನು ಹಿಂಗೆ ಮುಟ್ಟು ನೋಡ್ಕೊಂಡು ಇದು ಏನಾಗಿದೆ ಇವತ್ತು, ಇದು ಹಿಂಗಿತ್ತು, ನೆನ್ನೆ ಹಿಂಗಿತ್ತು ಅಂತ ನೋಡೋದ್ರಿಂದ ಸ್ನೇಹಿತರೆ ಆರಂಭ. ಸುಮ್ಮನೆ ಅರ್ಧಕ್ಕರ್ಧ ಈ ಥರ ಎಲ್ಲೋ ಅಪರೂಪಕ್ಕೆ ಬಂದು ನೋಡೋದು ಈ ಥರ ಆದವ್ರಿಗೆ ಆರಂಭ ಅಲ್ಲ. ಅದರಲ್ಲೂ ಇವತ್ತಿನ ಆರಂಭಗಳಲ್ಲಿ ಭಾರಿ ಖರ್ಚು. ಏನು ಮಾಡೋಕ್ಕಾಗಿಲ್ಲ. ತೋಟಗಾರಿಕೆ ಬೆಳೆಗಳನ್ನ ಬೆಳೀರಿ, ನೆಮ್ಮದಿಯಿಂದ ಇರಿ. ತಿರ್ಗಾ ಮನೆಗೆ ಹೋಗ್ಬೇಕು. ಸ್ವಲ್ಪ ಮನೆಗೆ ತಗರಿಕಾಯಿ ಕುಯ್ಕೊಬನ್ನಿ ಅಂತ ಹೇಳಿದರು. ಸ್ವಲ್ಪ ತಗರಿಕಾಯಿ ಕುಯ್ಕೊಂಡು ಎಲ್ಲ ಗೆಜ್ಜೆ ಆಗ್ಬಿಟ್ಟೈತೆ. ಸ್ವಲ್ಪ ಬಿಟ್ಬಿಟ್ಟು ಮನೆಗೆ ಹೋಗಿ ಗೆಜ್ಜೆ ಆಗಲಿ ಅಂದ್ಬಿಟ್ಟು ಆಮೇಲೆ ಕಡೆ ಮೇಲೆ ಆಳು ಸ್ವಲ್ಪ ಕಾಯಿ ಬಂದು ಅವು ಕುಯ್ಯೋದು ಅಂದರೆ ಆಳು ಕಾಳು ತಿರ್ಗಾ ಸಿಕ್ಕಾಪಟ್ಟೆ ಖರ್ಚು ಅಂದ್ಬಿಟ್ಟು ಬಿಟ್ಬಿಟ್ಟೆ. ಎಲ್ಲ ಗೆಜ್ಜೆ ಆಗ್ಬಿಟ್ಟವೆ. ಈಗ ಇವನು ಕೂದಿ ಬಡ್ದು ತೂರಿ ಕೇರಿ ಇವೆಲ್ಲ ಹೊಸ ಕೆಲಸ ಅಲ್ಲ. ಎಷ್ಟೋ ಜನಗಳು ಇದಕ್ಕೆ ತಿಂದ್ರೇ ಎಷ್ಟೋ ವಾಸಿ ಅಂತಾರೆ. ಖರ್ಚು ವ್ಯವಸಾಯದಲ್ಲಿ ಆಳು ಕಾಳು ಜಾಸ್ತಿ ಆಯಿತು ಇವತ್ತಿನ ದಿನಮಾನಗಳಲ್ಲಿ. ಏನು ಮಾಡೋಕ್ಕಾಗಿಲ್ಲ. ತೋಟಗಾರಿಕೆ ಬೆಳೆಗಳನ್ನ ಬೆಳಿಬೇಕು. ಅದರಲ್ಲೇ ಒಂದು 4 ಕಾಸು ಈಟೋದು. ಗಾಡಿ ಸ್ಟಾರ್ಟ್ ಮಾಡ್ತೀನಿ, ಮನೆ ಕಡೆ ಹೋಗೋದು ಇವಾಗ. ಸ್ನೇಹಿತರೆ, ಇವತ್ತಿನ ಮೂಮೆಂಟ್ಸಲ್ಲಿ ಕೆಲವು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ಮುಂದೆ ನನ್ನ ದಿನಚರಿಯ ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.